ಇವತ್ತು ಮುಂದಿನ ಹೋರಾಟಕ್ಕೆ ಯಾವ ರೀತಿಯ ರೂಪರೇಷೆ ಇರಬೇಕಂತ ನಾವಿವತ್ತು ಎಲ್ಲರೂ ಸೇರಿದ್ದೇವೆ. ಈ ಸರ್ಕಾರ ಮತ್ತು ಹಿಂದಿನ ಸರ್ಕಾರ ಯಾವ ರೀತಿ ನಮ್ಮ ಜೊತೆಯಲ್ಲಿ ನಡ್ಕೊಂಡಿದೆ ಅದು ಎಲ್ಲರಿಗೂ ಗೊತ್ತಿದೆ. ಈಗ ಕಲಬುರಗಿ ಜಿಲ್ಲೆ ಅಂದರೆ ಈ ರಾಜ್ಯಕ್ಕೆ ಗಮನ ಸೆಳೆಯುವಂಥ ಜಿಲ್ಲೆ ಇದು. ಇಲ್ಲಿಂದ ಒಂದು 5,000 ಜನ ಮಾಡ್ತೇವೋ ನಾವು 10,000 ಜನ ಮಾಡ್ತೇವೋ ಅದಕ್ಕೆ ಯಾವ ರೀತಿಯ ಹೋರಾಟಕ್ಕೆ ಮೂಲಭೂತ ಸೌಕರ್ಯಗಳು ಅದರಲ್ಲಿ ಅಲ್ಲಿರೋರಿಗೆ ವ್ಯವಸ್ಥೆ ಇಲ್ಲಿಂದು 10,000 ಜನಕ್ಕೆ ಯಾವ ರೀತಿ ನಾವು ಅಲ್ಲಿ ಕರ್ಕೊಂಡು ಹೋಗಬೇಕು, ಅಲ್ಲಿಂದ ಯಾವ ರೀತಿ ಕರ್ಕೊಂಡು ಬರಬೇಕು, ಯಾರ್ಯಾರು ಕಾಂಟ್ರಿಬ್ಯೂಷನ್ ಮಾಡ್ತಾರೆ ಅದ್ರ ಮೇಲೆ ಚರ್ಚೆ ಮಾಡಿದ್ರೆ ಬೆಟರ್ ಅಂತ ನಂಗೆ ಅನ್ನಿಸ್ತದೆ. ಅದೇ ರೀತಿ ಈಗ ಕ್ಷೇತ್ರ ವೈಸ್ ಹೋದರೆ ನಾನು ಉತ್ತರದ ಮಹಾನಗರ ಪಾಲಿಕೆ ಸದಸ್ಯರಾಗಿರ್ತೇನೆ, ಇನ್ನೊಬ್ಬರು ದಕ್ಷಿಣದಲ್ಲಿ ಯಾರೇ ಇದ್ದರೆ ತಾವು ತಮ್ಮ ಕ್ಷೇತ್ರವಾಗಿ ಹೋದರೆ ಬೆಟರ್ ಅಂತ ನಂಗೆ ಅನ್ನಿಸ್ತದೆ. ಯಾಕಂದರೆ ಈಗ ಸಂವಾದ 10 ತಾರೀಕು ಏನು ರಾಜ್ಯದಲ್ಲಿ ಬೆಂಗಳೂರಿನಾಗ ಹೋರಾಟ ಮಾಡಬೇಕಂತ ಏನೋ ಒಂದು ಡಿಸಿಷನ್ ಆಗಿದೆ. ಆ ಬೆಂಗಳೂರು ಹೋರಾಟಕ್ಕೆ ಜಾಸ್ತಿ ಗಮನ ಕೊಡ್ಬೇಕಂತ ನಂಗೆ ಅನಿಸ್ತದೆ. ಯಾಕಂದರೆ ಬೆಂಗಳೂರಿನಲ್ಲಿ ನಮ್ದು ಹೋರಾಟ ಇತ್ತಂದರೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಸಂದೇಶ ಹೋಗ್ತದೆ. ನಾವೆಲ್ಲರೂ ಇಲ್ಲಿ ಬಂದಾಗ ಬೆಂಗಳೂರಿಗೆ ಮಾತಾಡಿದ್ರೆ ಬೆಟರ್. ಸರ್ಕಾರಕ್ಕೆ ಯಾವ ರೀತಿ ಗಮನಕ್ಕೆ ತರಬೇಕು ಅಂತ ಡೆಲಿಗೇಷನ್ ಇರ್ತದ. ಡೆಲಿಗೇಷನ್ನಾಗ ಯಾರು ಮಾಜಿ MP MLAಗಳು ಅವೆಲ್ಲ ಸೇರಿ ಇರ್ತಾರೆ. ಅದೇ ರೀತಿ ಕಾನೂನಾಗ ಯಾವ ರೀತಿ ಹೋರಾಟ ಮಾಡಬೇಕು, ಜಡ್ಜ್ ಸಾಹೇಬರ ಅವರಂಥ ವಕೀಲರು ಎಲ್ಲ ತಜ್ಞರು ಟೀಮ್ ಇರ್ತದ. ಈಗ 53 ಜಾತಿಗೆ ಸೇರ್ಸಾರ, ABC ಅಂತ ಕ್ಯಾಟಗರಿ ಮಾಡ್ಯಾರ. ಅದರಲ್ಲಿ ಟಚೇಬಲ್ ಕಮ್ಯುನಿಟಿ ಅಂತ ನಮ್ಗೆ ಸೇರ್ಸಾರ. ಟಚೇಬಲ್ ಕಮ್ಯುನಿಟಿ ಅಂದರೆ ಈಗ ಜಿಲ್ಲೆಯಲ್ಲಿ ಇರುವ 3-4 ಜಾತಿಗಳ ಬೆಳಕಿಗವರಿ. ಈ 50-60 ಜಾತಿಗಳಲ್ಲಿ C ಕ್ಯಾಟಗರಿನಲ್ಲಿ ನಾವು ಇರ್ತೀವೋ ಅದರಲ್ಲಿ ಒಡ್ರು, ಬೋಯಿಸ್, ಲಂಬಾಣಿ ಸಮಾಜ ಇನ್ನಿತರ 4-5 ಜಾತಿಗಳು ಬೆಳಕಿಗವರಿ. ಉಳ್ಕಿದ ಜಾತಿಗಳ ಸಹೇಲಿ ಫೀಲಿ ಆ ಜಾತಿಗಳು ನಾವು ಈಗಿಂದಾಗ ನೋಡಿದ್ವಿ. ನಾವು ಯಾವ ರೀತಿಯ ಟಚೇಬಲ್ ಅದ ಅಂತ ಕ್ವಶನ್ ಮಾಡೋರು CMಗೆ ಕೇಳ್ತಾರು. ಇಲ್ಲಿ ಒಂದು ಡೆಲಿಗೇಷನ್ ಇರ್ತಾರೆ, ಅವ್ರು ಕೇಳ್ತಾರೆ. ಈಗ ನಾವು ನಮ್ಮ ಜಿಲ್ಲೆಯಲ್ಲಿ 10,000 ಜನಕ್ಕೆ ತಗೊಂಡು ಹೋಗಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದರಲ್ಲಿ ಚರ್ಚೆ ಆಯ್ತಂದ್ರೆ ನಮ್ಮದು ಹೋರಾಟ ಯಶಸ್ವಿ ಆದ ಅಂತ ನಾನು ಕೇಳ್ಕೊತೀನಿ. ಅಷ್ಟೇ ಮಾತಾಡಾಗಿದೆ. ಬಟ್ ಈಗ ನಮ್ಮ ಸರ್ ಹೇಳ್ದಂಗೆ ಡ್ರಾಫ್ಟ್ ನೋಟಿಫಿಕೇಶನ್ ಆಗಿರೋದು ನಿಜ. 5ನೇ ತಾರೀಕು ಒಳಗಡೆ ನಾವು ಅಬ್ಜೆಕ್ಷನ್ ಹಾಕಬೇಕಾಗಿದೆ. ಅಬ್ಜೆಕ್ಷನನ್ನು ತಯಾರು ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ನಾವು ಅದನ್ನು ತಾಲೂಕಾ ವೈಸು ಮತ್ತು ನಮ್ಮ ಬಂಜಾರ ಬೋವಿ ಕೊಚ್ಚ ಕುರ್ಮ ಸಂಘಟನೆಯ ಅಧ್ಯಕ್ಷರ ಮುಖಾಂತರ ಪದಾಧಿಕಾರಿಗಳ ಮುಖಾಂತರ ಅದನ್ನು 5ನೇ ತಾರೀಕು ಒಳಗಡೆ ಹಾಕುವಂಥ ಒಂದು ಜವಾಬ್ದಾರಿಯನ್ನು ನಾನು ತಗೊತೀನಿ. ಅದನ್ನು ನಾವು ಮಾಡ್ತೀವಿ. ಡ್ರಾಫ್ಟ್ ಆಗ್ತಾ ಇದೆ, ರೆಡಿ ಆಗ್ತಾ ಇದೆ. ಎಲ್ಲ ವಿಚಾರಗಳನ್ನು ತಗೊಂಡು ಸಂಗ್ರಹ ಮಾಡಿ ಬರೀತಾ ಇದ್ದೀವಿ. ಅದು 5ನೇ ತಾರೀಕು ಒಳಗಡೆ ನಾವು ಯಾವ ತಾಲೂಕಿನಲ್ಲಿ ಇಂಟ್ರೆಸ್ಟೆಡ್ ಇದ್ದೀವಿ ಎಲ್ಲರಿಗೂ ಕಳಿಸ್ತೀವಿ, ಗ್ರೂಪ್ನಲ್ಲಿ ಕಳಿಸ್ತೀವಿ, ಕೇಳಿದವರಿಗೆ ಕೊಡ್ತೀವಿ. ಬೇರೆ ಜಿಲ್ಲೆಗಳಿಗೂ ಡಿಮಾಂಡ್ ಇದೆ, ಎಲ್ಲರಿಗೂ ಕೊಡುವಂಥ ಜವಾಬ್ದಾರಿ ನಾನು ತಗೊಂಡಿದ್ದೀನಿ, ನಾವು ಮಾಡ್ತೀನಿ. ಈ ಹೋರಾಟದ ರೂಪರೇಷವನ್ನು ಎಲ್ಲರೂ ತಾವು ಮಾಡಿದ್ದೀರಿ. ಅದು 10ನೇ ತಾರೀಕು ಅನ್ನುವಂಥದ್ದು ಬೆಂಗಳೂರಿನಲ್ಲಿ ನಿಗದಿಯಾಗಿದೆ. ಈಗ ಜನರಲ್ಲಿ 10 ಅನ್ನುವಂಥದ್ದು ಮೈಂಡ್ ಸೆಟ್ ಆಗಿದೆ. ಅದನ್ನು ನಮ್ಮೆಲ್ಲರ ಏನೋ ಈ ಹೋರಾಟ ಒಳ ಮೀಸಲಾತಿ ಹೋರಾಟದ ಸಮಿತಿ ಅಧ್ಯಕ್ಷರು ಏನು ತೀರ್ಮಾನ ತಗೋತಾರೆ ಆ ಪ್ರಕಾರ ಹೋಗೋದಂತೆ. ನಾನು ನನ್ನ ವೈಯಕ್ತಿಕವಾಗಿ ಇಲ್ಲಿ ತಮ್ಮ ಮುಂದೆ ಏನು ಹೇಳುವುದು ಅಂತಂದರೆ, ಈಗ ನಮ್ಮ ಆಕ್ರೋಶವನ್ನು ಹೊರ ಹಾಕಲಿಕ್ಕೆ ಸರ್ಕಾರದ ಗಮನ ಸೆಳೆಸಲಿಕ್ಕೆ ನಾವು ಒಂದು ಹೋರಾಟಕ್ಕೆ ಹೋಗ್ತಾ ಇದ್ದೀವಿ. ಅದೆಲ್ಲ ರೂಪರೇಷವನ್ನು ನಾವು ಈಗ ತೀರ್ಮಾನ ತಗೊಂಡು ಕಮಿಟಿಗಳನ್ನು ಯಾವ ರೀತಿ ಮಾಡೋದು, ತಾಲೂಕಾ ವೈಸ್ ಜವಾಬ್ದಾರಿ ಹೆಂಗೆ ಕೊಡ್ತಾರೆ, ಅಧ್ಯಕ್ಷರ ನೇತೃತ್ವದಲ್ಲೆಲ್ಲ ನಿರ್ಧಾರ ಆಗತ್ತೆ. ಬಟ್ ನನ್ನ ವೈಯಕ್ತಿಕ ಒಂದು ಅಭಿಪ್ರಾಯ ಏನು ಅಂತಂದರೆ, ನಾನು ಏನು ಮಾಡಬಲ್ಲೆ ಎಂಬುದು ನಾನು ಹೇಳ್ತೀನಿ. ಯಾಕಂದರೆ ಭಾಷಣಗಳು ಭಾಳ ಆಗಿದ್ದಾವೆ. ನಾನು ಉತ್ತರ ಕರ್ನಾಟಕದ ಪರವಾಗಿ, ಉತ್ತರ ಕರ್ನಾಟಕ ಏನೋ ನಮ್ಮ ಸಮುದಾಯ ಇದಾವಲ್ವ, ಈ ಸಮುದಾಯದ ಪರವಾಗಿ ಇಲ್ಲೇ ಕಲಬುರಗಿ ಪೀಠದಲ್ಲಿ PIL ಹಾಕುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೋತೀನಿ. ನನ್ನ ಒಂದು ವಿನಂತಿ ಏನು ಅಂತಂದರೆ, ಇದಕ್ಕೆ ಒಂದು ಟೀಮ್ ಅಂತ ಬೇಕಾಗತ್ತೆ ನನಗೆ. ಇದಕ್ಕೆ ಸೀನಿಯರ್ ವಕೀಲರನ್ನ ನೇಮಕ ಮಾಡಬೇಕಾಗತ್ತೆ. ಅದು ಬೆಂಗಳೂರಿಂದಾಗತ್ತೋ ಅಥವಾ ಬೇರೆ ಕಡೆಯಿಂದ ಆಗತ್ತೋ ಅದನ್ನು ನೇಮಕ ಮಾಡುವಂಥದ್ದು, ಖರ್ಚು ವೆಚ್ಚ ಭರಿಸುವಂಥದ್ದಾಗ್ತದೆ. ನನಗೆ ವೈಯಕ್ತಿಕವಾಗಿ ನಿಮ್ಮ ಕಡೆಯಿಂದ ಯಾರು ಸಮಯವನ್ನು ಕೊಡ್ತೀರಿ, ಸ್ಟಡಿ ಮಾಡಬೇಕಾಗತ್ತೆ. ವಿದ್ಯಾವಂತರಿದ್ದೀರಿ, ಕೆಲವರು ಬುದ್ಧಿವಂತರಿದ್ದೀರಿ. ಆ ಸಲಹೆ ಸೂಚನೆಗಳನ್ನು ಯಾರಾದರೂ ಕೊಟ್ಟರು ಕೂಡ ನನಗೆ ವೈಯಕ್ತಿಕವಾಗಿ ಕೊಟ್ಟರೆ ಭಾಳಷ್ಟು ಅನುಕೂಲ ಆಗುತ್ತೆ ಅನ್ನೋಂಥ ಮಾತನ್ನು ಹೇಳ್ತಾ, ಈಗ ಏನು ಆತಂಕ ಬೇಡ ನಮಗೆ. 5ನೇ ತಾರೀಕು ಆಗಿಬಿಡುತ್ತೆ, ಅದರೊಳಗೆ ಹೋರಾಟ ಮಾಡೋಣ ಅಂತದ್ದು ಬೇಡ. 5ನೇ ತಾರೀಕು ಒಳಗಡೆ ಅಬ್ಜೆಕ್ಷನ್ ಹಾಕೋಣ. ಅದಕ್ಕೆ ಹಿಯರಿಂಗ್ ಮಾಡ್ತದೆ, ಗೌರ್ಮೆಂಟ್ ತೀರ್ಮಾನ ತಗೊಳ್ತದೆ, ಕನ್ಸಿಡರ್ ಮಾಡಬೇಕಾ ಮಾಡಬೇಡ ಅಂತ ವಿಚಾರ ಮಾಡ್ತದೆ, ಮಾಡಿ ಆಮೇಲೆ ಆಗ್ತದೆ. 10ನೇ ತಾರೀಕು ಹೋದಾಗ ನಾವು ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಅನ್ನುವಂಥದ್ದನ್ನು
ಈಗ ತೀರ್ಮಾನ ಮಾಡಬೇಕಾಗಿದ್ದು ಮುಖ್ಯವಾದಂಥದ್ದು ಪ್ರಶ್ನೆ ಅದು ಇದೆ, ಅದ್ರ ಮೇಲೇನೆ ತೀರ್ಮಾನ ಆಗಲಿ. ಯಾವ ಜಿಲ್ಲೆಗಳಿಗೆ ತಾಲೂಕುಗಳಿಗೆ ಯಾರಿಗೆ ಜವಾಬ್ದಾರಿ ಕೊಡೋಣ, ಎಷ್ಟು ಜನರಿಗೆ ತಗೊಂಡು ಹೋಗೋಣ, ಹೇಗೆ ಹೋಗೋಣ, ಅಲ್ಲಿ ಹೋಗೋ ಪೂರ್ವದಲ್ಲಿ ತಾಲೂಕಾ ವೈಸ್ ನಾವೆಲ್ಲ ಜಿಲ್ಲೆಯವರು ತಾಲೂಕು ಹೋಗೋಣ, ಅಥವಾ ಎಲ್ಲ ತಾಲೂಕಿನವ್ರನ್ನ ಕರೆಸಿ ಇಲ್ಲೇ ಜಿಲ್ಲೆಯಲ್ಲಿ ನಾವು ಹೋರಾಟ ಮಾಡೋಣ ಅನ್ನುವಂಥದ್ದನ್ನು ತೀರ್ಮಾನ ಮಾಡಿದ್ರೆ ಒಳ್ಳೇದಾಗತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಜಾಸ್ತಿ ಮಾತನಾಡೋದಾನೆ. ಯಾಕಂದ್ರೆ ಎಲ್ಲರಿಗೂ ಕೇಳಿ ಸಾಕಾಗಿದೆ. ಅದು ನ್ಯಾಯಾಲಯದಲ್ಲಿ ಜಯ ನಮಗಿದೆ ಅನ್ನುವಂಥ ನಂಬಿಕೆ ನನಗಿದೆ. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡೋಣ. ಯಾವುದೂ ಹೆದರುವಂಥ ಪ್ರಶ್ನೆ ಇಲ್ಲ. ಯಾಕಂದ್ರೆ ಕಾನೂನು ಎಲ್ಲರಿಗೂ ಸಮಾನವಾಗಿದೆ. ನಾವು ಯಾರಿಗೆ ಅನ್ಯಾಯ ಆಗೋದು ಬಯಸೋದು ಬೇಡ, ಎಲ್ಲರಿಗೂ ಒಳ್ಳೇದಾಗಲಿ, ಕಾನೂನು ಪ್ರಕಾರ ಯಾರಿಗೆ ಏನು ಸಿಗ್ಬೇಕು ಅದು ಸಿಗಲಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ನನ್ನೆರಡು ಮಾತುಗಳಿಗೆ ವಿರಾಮವನ್ನು ನೀಡುತ್ತಾ ತಮ್ಮೆಲ್ಲರಿಗೆ ಒಂದಿಷ್ಟು ಬಂಧಿಸಿ ನನ್ನ ಭಾಷಣವನ್ನು ಹಾಗೆ ಮಾಡಿದ್ರೆ ಸಮಾಜ ಒಕ್ಕಾಟ ಆಗಲ್ಲ. ಸಮಾಜ ಒಟ್ಟಕ್ಕಾಗ್ರಿ ಹಿಂದಕ್ಕೆ ಹ್ಯಾಂಗ ಪ್ರಾಣ ಕೊಟ್ರೆ ಹಂಗೆ ಪ್ರಾಣ ಕೊಡ್ತೀನಿ ಅಂತ ಈಗ ಹೇಳಿದ್ರು ನನ್ನ ಬಳಿ. ಹಂಗೆ ರೆಡಿ ಆಗ್ರಿ, ಕಾರ್ಯಕ್ರಮ ಆಗ್ತದೆ. ಇದು ಹಾಕ್ರಿ, ಎಲ್ಲರೂ ಕೂಡ ನಾವು ಹೋಗ್ತೀವಿ, ನೀವು ಕೂತು ಮೀಟಿಂಗ್ ಮಾಡ್ರಿ. 10 ಮಂದಿ ಯಾವ ಜಾತಿಗೆ ರೆಡಿ ಮಾಡ್ರಿ, ಅವ್ರಿಗೆ ಕೆಲಸಗಳು ಒಪ್ಪಿಸ್ರಿ. 5 ಮಂದಿಗೆ ಇಲ್ಲಿ ಕುಂದ್ರಾಕ ಯಾರಿಗೆ ಒಪ್ಪಿಸ್ರಿ, ಅವ್ರು ಬರೀತಾರ. ಕಾಂಪ್ರಮೈಸ್ ಎಟ್ ರೊಕ್ಕ ಹಾಕ್ತೀರಿ, ಯಾರ್ಯಾರಿಗೆ ಏನೇನು ಕೊಡ್ತೀರಿ, ನೌಕರದಾರ ಏಟ್ ಹಾಕ್ತೀರಿ, ಲೀಡ್ರುಗಳಿಗೆ ಆಟ ಹಾಕ್ತೀರಿ, ಅವೆಲ್ಲ ಕಬಕ್ ಮಾಡಿಕೊಂಡು ರೆಡಿ ಮಾಡಿ 10 ತಾರೀಕಿಗೆ ಬೆಳಗ್ಗೆ ಹೋಗಮು. ನಮ್ಮ 10 ತಾರೀಕಲ್ಲಿ ಇರೋಣ, 10 ತಾರೀಕಲ್ಲಿ ಇರೋಣ. ನಮ್ಮ ಧರ್ಮಾಧಿಕಾರಿಗಳದಾಗ ನಮ್ಮ ಅಪ್ಪರು ಇರ್ತಾರ, ಅವ್ರು ಹೇಗೆ ಹೇಳ್ತಾರ ಹಂಗೆ ನಾವು ಕೇಳ್ತೀವಿ, ನಾವು ರೆಡಿ ಆಗ್ತೀವಿ. ಮತ್ತು ನಂಬರ್ದಾಗಿ ಯಾರು ನೀವು ಅನುಕೂಲ ಮಾಡಿಕೊಡ್ತೀರಿ, ಎಲ್ಲ ಸ್ವಾಮೀಜಿಗಳಿಗೆ ಹೇಗೆ ಆಡ್ತೀರಿ, ಆ ಪ್ರಕಾರ ಹೋಗೋಣ ಅಂಥೇಳಿ ನಾನು 2 ಮಾತು ಮುಗಿಸ್ತೀನಿ. ಇನ್ನೊಂದು ವಿಷಯ ಹೇಳ್ತೀನಿ. ಗುಲ್ಬರ್ಗದಾಗ ಡಿಸ್ಟಿಕ್ನಲ್ಲಿ ಎಲ್ಲರೂ ಬರಬೇಕು. 8 ತಾರೀಕಿಗೆ ಇದು ಕಾರ್ಯಕ್ರಮ ಫಿಕ್ಸ್ ಮಾಡಿದಾರ. 8 ತಾರೀಕಿಗೆ ಇಲ್ಲಿ ಹೋರಾಟ ಮಾಡಿ ಇಲ್ಲಿ ಮನವಿ ಕೊಡೋಣ. 9 ತಾರೀಕಿಗೆ ಗಾಡಿ ಹಿಡಿಯೋಣ, 10 ತಾರೀಕಿಗೆ ಬೆಂಗಳೂರು ಮಾಡಾಮು. ಬರೇ ಮಾಡಾಮ ಅಂತ ಅಲ್ಲ, ಹ್ಯಾಂಗೆ ಮಾಡ್ಕೊಂಡು ಹೋಗಮಂತ ನೀವೆಲ್ಲ ಜವಾಬ್ದಾರಿ ಹೋಯ್ಕೊಲೇಬೇಕು. ನೀವು ಜವಾಬ್ದಾರಿ ತೊಗೊಲಿಲ್ಲ ಅಂದ್ರೆ ಸಮಾಜ ಉಳಿಯಲ್ಲ, ನೀವು ತಗೋಬೇಕು. ಯಾಕಂದ್ರೆ ಈ ಸಮಾಜದ ನೀವು ಕಾರ್ಯಕರ್ತರಿದ್ರಿ, ಸಮಾಜ ಸುಧಾರಕರಿದ್ರಿ, ಸಮಾಜದ ಗಣ್ಯ ವ್ಯಕ್ತಿಗಳಿದ್ರಿ. ಮತ್ತೆ ಇದ್ರಾಗ ಬರಲಿಲ್ಲ, ಸಮಾಜ ಬಗ್ಗೆ ನೀವು ಗಣ್ಯಗಳು ಅಲ್ಲ, ನೀವು ನೇತಾಗಳು ಅಲ್ಲ, ನೀವು ಎದಕ್ಕೂ ಅಲ್ಲ ಅಂತ ನಾವು ಭಾವಿಸ್ತೀವಿ ಅಂಥೇಳಿ ನಾನು 2 ಮಾತು ಮುಗಿಸ್ತೀನಿ.